ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೋಡಿ, ನಾನು ತುಂಬಾ ಸ್ಪಷ್ಟವಾದಂತ ಪ್ರಶ್ನೆಗಳನ್ನ ಕೇಳಿದ್ದೆ. ನಗರದ ಒಳಗಿರುವಂತಹ ರಸ್ತೆಗಳು ತುಂಬಾ ಕಿರಿದಾಗಿವೆ. ಹೊರಗೋಗುವಂತದ್ದನ್ನ ಕೆಲವಾರು ಮೀಟರ್ಗಳಲ್ಲಿ ನೀವು ವಿಸ್ತರಣೆ ಮಾಡಿದಿರಿ. ಆದ್ರೆ ಒಳಗಿರುವಂತ ರಸ್ತೆಗಳನ್ನ, ವಿಜಯಪುರವನ್ನ ಒಟ್ಟಾರೆಯಾಗಿ ಗಮನದಲ್ಲಿಟ್ಕೊಂಡು ಏನ್ ಮಾಡಿದಿರಿ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ ಇಲ್ಲ. ಮತ್ತೆ ಇನ್ನೊಂದು, ಅದರಲ್ಲೇ ಮಾಸ್ಟರ್ ಪ್ಲಾನ್ ಅಂತಾನು ಇದೆ. ಆ ಮಾಸ್ಟರ್ ಪ್ಲಾನಿನ ಕಾರ್ಯಗತಗೊಳಿಸುವಂತ ಕೆಲಸ ಎಲ್ಲಿ ತನಕ ಬಂದಿದೆ? ಮಾಸ್ಟರ್ ಪ್ಲಾನಿನ ಪರವಾಗಿ ಕಾರ್ಯಗತಗೊಳಿಸಿರುವಂತ ಕೆಲಸ ಎಷ್ಟು ಪರ್ಸೆಂಟ್ ಆಗಿದೆ, ಎಷ್ಟು ಪರ್ಸೆಂಟ್ ಬಾಕಿ ಉಳಿದಿದೆ? ಇದು ನನ್ನ ಮೂಲ ಪ್ರಶ್ನೆ. ವಿಜಯಪುರ ನಗರಕ್ಕೆ ಸೀಮಿತವಾಗಿ ಕೇಳಿದ್ರು ಕೂಡ ಕರ್ನಾಟಕದಾದ್ಯಂತ ಈ ಎಲ್ಲ ಟೈರ್ 2, ಟೈರ್ 3 ಸಿಟೀಸ್ಗೆ ಸಮಸ್ಯೆ ಇದ್ದೇ ಇದೆ. ಮಾನ್ಯ ಸಚಿವರೇ, ಇದನ್ನೊಂದನ್ನೇ ಇಟ್ಕೊಂಡು ನಾನು ಪ್ರಶ್ನೆ ಮಾಡಲಿಲ್ಲ. ಅಂದ್ರೆ ಒಟ್ಟಾರೆ ವಿಜಯನಗರವನ್ನೇ ಗಮನಿಸಿದಂತೆ 3 ಲಕ್ಷ ಜನಸಂಖ್ಯೆ ಜಾಸ್ತಿ ಇರುವಂತ ಎಲ್ಲಾ ಮಹಾನಗರಗಳಲ್ಲೂ ನಿಮ್ಮ ಯೋಜನೆ ಏನಿದೆ? ಯಾಕಂದ್ರೆ ಮುಂಬರುವಂತ ದಿನಗಳಲ್ಲಿ ಈ ಎಲ್ಲಾ ನಗರಗಳು ಕೂಡ ಇದೇ ರೀತಿ ಸಮಸ್ಯೆಯನ್ನು ಎದುರಿಸುತ್ತೆ. ಹಾಗಾಗಿ 3 ಲಕ್ಷಕ್ಕೆ ಮೇಲ್ಪಟ್ಟಂತ ಎಲ್ಲ ಮಹಾನಗರಗಳಿಗೆ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡುವಂತ ಯೋಜನೆ ಇದೆಯಾ? ಮಾಡಬೇಕು. ಈಗ ಮೆಟ್ರೋ ಯೋಜನೆ ತರಲ್ಲ ಅಂತ ಹೇಳಿದ್ರು ಮಾನ್ಯ ಸಭಾಪತಿಗಳೇ. ಮೆಟ್ರೋ ಯೋಜನೆ ಫೀಸಬಲ್ ಇಲ್ವಾ ಅನ್ನುವಂಥದ್ದಕ್ಕೊಂದು ಚರ್ಚೆ ಆಗಬೇಕು, ಮತ್ತೆ ಅದಕ್ಕೊಂದು ಕಮಿಟಿ ಆಗಬೇಕು. ಜೊತೆಗೆ ಒಳಗಡೆ ಇರುವಂತಹ ರಸ್ತೆಗಳನ್ನ ಆತರ ಮೆಟ್ರೋ ಬರಲ್ಲ, ಬೇರೆ ಬರಲ್ಲ ಅಂತಂದ್ರೆ ಹೇಗೆ ಸರಿ ಮಾಡೋದು? ಅಲ್ಲಿ ಸುಧಾರಣೆ ಮಾಡೋದು ಹೇಗೆ? ಕಿರಿದಾದಂತ ರಸ್ತೆಗಳನ್ನ ಏಕಮುಖ ರಸ್ತೆ ಮಾಡಬೇಕಾ, ಅಥವಾ ಇನ್ನೊಂದೇನಾದ್ರೂ ಒಂದು ಪ್ಯಾರಲಲ್ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಾ? ಯಾವ ರಸ್ತೆಗಳಿಗೆ ಅತ್ಯಂತ ಜನಸಂದಣಿ ಜಾಸ್ತಿ ಇದೆ, ಮತ್ತೆ ನಗರದ ಒಳಗಡೆ ಜನ ಆರಾಮವಾಗಿ ಓಡಾಟ ಮಾಡಬೇಕು ಅಂದ್ರೆ ಮೋಟಾರ್ ವಾಹನಗಳನ್ನ ಎಲ್ಲಿ ನಿಯಂತ್ರಿಸಬೇಕು? ಬರೀ ದ್ವಿಚಕ್ರ ವಾಹನಗಳನ್ನೇ ಕೊಡಬೇಕಾ? ಈ ಎಲ್ಲದಕ್ಕೂ ಕೂಡ ಒಂದು ಕ್ರಿಯಾನ್ವಯ ತಯಾರು ಮಾಡುವಂಥದ್ದು ಪೂರಕವಾದಂತ ಪ್ರಶ್ನೆ ನಂದು. ಹಾಗಾಗಿ ಅದ್ರ ಬಗ್ಗೆ ಗಮನ ಕೊಡ್ಲಿ ಅಂತ ಕೇಳ್ಕೊತೀನಿ. ಅದ್ರ ಬಗ್ಗೆ ನನ್ಗೊಂದು ಸ್ವಲ್ಪ ಉತ್ತರನೂ ಬೇಕು. ಹಾಗೇನೆ ಈ ಉತ್ತರದಲ್ಲಿ MB ಪಾಟೀಲ್ರು ಇಲ್ಲಿದ್ರು, ಶಿವಾನಂದ್ ಪಾಟೀಲ್ರು ಇದ್ರು. ಅವರಿಬ್ಬರು ಕನ್ಸಲ್ಟ್ ಮಾಡಿದ್ರೆ ಈ ಉತ್ತರ ಇನ್ನೂ ಚೆನ್ನಾಗಿ ಬಂದಿರೋದು ಅಂತ ಅನ್ಸುತ್ತೆ.